ನಮ್ಮ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಪೊಲ್ಯೂಟ್ ಆಗಿದೆ ಅಂದರೆ ಕೇವಲ ಒಂದು ರಾಜ್ಯ ಅಥವಾ ಒಂದು ದೇಶ ಅಂತಲ್ಲ, ಇಡೀ ಪ್ರಪಂಚನೇ ಪೊಲ್ಯೂಷನ್ನಿಂದ ಸಾಕಷ್ಟು ಸಮಸ್ಯೆ ಫೇಸ್ ಮಾಡ್ತಿದೆ. ಇತ್ತೀಚೆಗಷ್ಟೇ ಇಂಟರ್ನೆಟ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಒಂದು ಪ್ರತಿಷ್ಠಿತ ಬಿಸ್ಕಟ್ ಕಂಪ್ನಿಯ ಬಿಸ್ಕಟ್ನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಅಂಶ ಪತ್ತೆ ಆಗಿದೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದವು. ಆದರೆ ಎಷ್ಟೋ ಜನಕ್ಕೆ ಈ ಪೋಸ್ಟ್ ನೋಡಿದ್ರೂ ಸರಿಯಾಗಿ ಅರ್ಥ ಆಗಲಿಲ್ಲ ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಏನು ಅಂತ. ಈ ಮೈಕ್ರೋ ಪ್ಲಾಸ್ಟಿಕ್ ಅಂದರೆ ಏನು? ಮೈಕ್ರೋ ಪ್ಲಾಸ್ಟಿಕ್ಸ್ ಅಂದರೆ 5 mm ಚಿಕ್ಕದಾಗಿರೋ ಪ್ಲಾಸ್ಟಿಕ್. ಇದನ್ನು ಪ್ಲಾಸ್ಟಿಕ್ ಅನ್ನೋದಕ್ಕಿಂತಲೂ ಪ್ಲಾಸ್ಟಿಕ್ ಪಾರ್ಟಿಕಲ್ ಅಂತ ಹೇಳ್ಬೋದು. ಇದು ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ, ಬರೀ ಗಣ್ಣಿಗೆ ಕಾಣದೇ ಇರೋ ಅಷ್ಟು ಚಿಕ್ಕದು. ಆದರೆ ಇದು ತುಂಬಾ ಡೇಂಜರಸ್. ಮನುಷ್ಯನ ಆರೋಗ್ಯನ, ನಮ್ಮ ಸುತ್ತಲಿನ ಎನ್ವಿರಾನ್ಮೆಂಟ್ನ ಹಾಳು ಮಾಡುತ್ತೆ. ಮೈಕ್ರೋ ಪ್ಲಾಸ್ಟಿಕ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನು ಗೊತ್ತಾ? ಕಳೆದ 10 ವರ್ಷದಿಂದಲೂ ಪ್ಲಾಸ್ಟಿಕ್ ಬಳಕೆ ಎಲ್ಲ ದೇಶದಲ್ಲೂ ಹೆಚ್ಚಾಗ್ತಾ ಬಂತು. ಆದರೆ ಪ್ಲಾಸ್ಟಿಕ್ ಯೂಸ್ ಮಾಡಿದ ಮೇಲೆ ಅದು ಡಿಕಂಪೋಸ್ ಆಗೋದಿಲ್ಲ. ಇದೇ ಕಾರಣಕ್ಕೆ ಅದನ್ನು ರೀಸೈಕಲ್ ಮಾಡೋ ಪ್ರೋಸೆಸ್ ಸಾಕಷ್ಟು ಕಡೆಯಲ್ಲಿ ಜಾರಿಗೆ ತಂದರು. ಈ ಮೈಕ್ರೋ ಪ್ಲಾಸ್ಟಿಕ್ಸ್ಗಳು ಹುಟ್ಟೋದಕ್ಕೆ ಮುಖ್ಯ ಕಾರಣ ಏನಂದರೆ ಇಡೀ ಪ್ರಪಂಚದಾದ್ಯಂತ ಹೆಚ್ಚಾಗಿರೋ ಪ್ಲಾಸ್ಟಿಕ್ ಬಳಕೆ. ಪ್ಲಾಸ್ಟಿಕ್ನ ರೀಸೈಕಲ್ ಮಾಡೋದಕ್ಕೆ ಅಥವಾ ಸುಟ್ಟು ಹಾಕೋಕ್ಕೆ ಅಥವಾ ಇನ್ನೂ ಕೆಲವೊಮ್ಮೆ ಅದು ಪೀಸ್ ಆಗಿ ಒಡೆದು ಹೋದರೆ ಅದರಿಂದ ಸಾಕಷ್ಟು ಟೈನಿ ಪಾರ್ಟಿಕಲ್ಸ್ ರಿಲೀಸ್ ಆಗುತ್ತೆ. ಸಾಕಷ್ಟು ಸಲ ಅದು ಬರೀ ಗಣ್ಣಿಗೆ ಕಾಣೋದೂ ಇಲ್ಲ. ಹೀಗೆ ರಿಲೀಸ್ ಆದ ಪ್ಲಾಸ್ಟಿಕ್ ಅಂಶ ಮಣ್ಣಲ್ಲಿ, ನೀರಲ್ಲಿ, ಹಾಗೆಯೇ ಗಾಳಿನಲ್ಲಿ, ನಮ್ಮ ಪ್ರಕೃತಿನಲ್ಲಿ ಮಿಕ್ಸ್ ಆಗುತ್ತೆ. ಇದು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಹೀಗೆ ರಿಲೀಸ್ ಆಗಿ ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಮಿಕ್ಸ್ ಆದ ಟೈನಿ ಪ್ಲಾಸ್ಟಿಕ್ ಪಾರ್ಟಿಕಲ್ ನಾವು ಉಸಿರಾಡೋ ಗಾಳಿನಲ್ಲಿ, ಕುಡಿಯೋ ನೀರಿನಲ್ಲಿ, ತಿನ್ನೋ ತಿಂಡಿ, ಊಟದಲ್ಲಿ ನಮಗೆ ಗೊತ್ತಾಗದೆ ಮಿಕ್ಸ್ ಆಗಿರುತ್ತೆ. ಇತ್ತೀಚೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಡೆದ ಸಾಕಷ್ಟು ಅಧ್ಯಯನಗಳಲ್ಲಿ ಕಂಡು ಬಂದಿರೋ ಶಾಕಿಂಗ್ ವಿಚಾರ ಏನಂದರೆ ಇಡೀ ಪ್ರಪಂಚ ಪೊಲ್ಯೂಟ್ ಆಗಿದೆ. ಮೈಕ್ರೋ ಪ್ಲಾಸ್ಟಿಕ್ ಜಗತ್ತಿನ ಮೂಲೆ ಮೂಲೆಗೂ ಸ್ಪ್ರೆಡ್ ಆಗಿದೆ. ಕೇವಲ ಸಿಟಿಗಳಲ್ಲಷ್ಟೇ ಅಲ್ಲ, ಕಾಡು, ಗುಡ್ಡ, ಬೆಟ್ಟ, ಮರುಭೂಮಿ ಅಷ್ಟೇ ಯಾಕೆ, ಮನುಷ್ಯರೇ ಓಡಾಡದೇ ಇರೋ ಹಿಮ ಪರ್ವತದ ಪ್ರದೇಶದಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ಸಿಕ್ಕಿದೆ. ಅಲ್ಲಿಗೆ ಎಷ್ಟು ಮಟ್ಟಿಗೆ ನಮ್ಮ ಪರಿಸರ ಹಾಳಾಗಿದೆ ಅಂತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ. ಮೈಕ್ರೋ ಪ್ಲಾಸ್ಟಿಕ್ ಮನುಷ್ಯನ ದೇಹದ ಒಳಗೆ ಹೋಗೋದ್ರಿಂದ ಸಾಕಷ್ಟು ಡೆಡ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗುತ್ತೆ. ಇದು ಹ್ಯೂಮನ್ ಸೆಲ್ಸ್ನ ಡ್ಯಾಮೇಜ್ ಮಾಡುತ್ತೆ, ರೀಪ್ರೊಡಕ್ಟಿವ್ ಹೆಲ್ತ್ನ ಎಫೆಕ್ಟ್ ಮಾಡುತ್ತೆ, ಮನುಷ್ಯನ ಡೈಜೆಸ್ಟಿವ್ ಸಿಸ್ಟಮ್ನ ಡಿಸ್ಟ್ರಾಯ್ ಮಾಡುತ್ತೆ. ಕೇವಲ ಇಷ್ಟೇ ಅಲ್ಲ, ಮೈಕ್ರೋ ಪ್ಲಾಸ್ಟಿಕ್ ಕ್ಯಾನ್ಸರ್ ಉಂಟು ಮಾಡೋ ಸಾಧ್ಯತೆ ಹೆಚ್ಚಿರುತ್ತೆ. ಮನುಷ್ಯನ ಇಮ್ಯೂನ್ ಸಿಸ್ಟಮ್ನ ವೀಕ್ ಮಾಡ್ತಾ ಬರುತ್ತೆ. ಇನ್ನು ಚೈನಾ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಪ್ಲಾಸ್ಟಿಕ್ನ ಪ್ರೊಡ್ಯೂಸ್ ಮಾಡೋ ದೇಶ. ಒಂದು ವರ್ಷಕ್ಕೆ ಸುಮಾರು 60 ಮಿಲಿಯನ್ ಟನ್ಸ್ ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ನ ಜನರೇಟ್ ಮಾಡುತ್ತೆ ಚೈನಾ. ಆದರೆ ಅದರಲ್ಲಿ ಕೇವಲ 16 ಮಿಲಿಯನ್ ಟನ್ಸ್ ಅಷ್ಟು ಮಾತ್ರ ರೀಸೈಕಲ್ ಆಗ್ತಾ ಇದೆ. ಇನ್ನುಳಿದಿರೋ ದೊಡ್ಡ ಪ್ರಮಾಣದ ಪ್ಲಾಸ್ಟಿಕ್ ವೇಸ್ಟ್ ಇಡೀ ಪ್ರಪಂಚಕ್ಕೆ ಸಮಸ್ಯೆ ಉಂಟು ಮಾಡ್ತಿದೆ. ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬರೋದಾದರೆ 2020ರಲ್ಲಿ ಮಹಾರಾಷ್ಟ್ರ ಅತಿ ಹೆಚ್ಚು ಪ್ಲಾಸ್ಟಿಕ್ ವೇಸ್ಟ್ ಪ್ರೊಡ್ಯೂಸ್ ಮಾಡಿದ ರಾಜ್ಯ ಅಂತ ಕರೆಸಿಕೊಂಡಿತು. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಡೆಲ್ಲಿ ಅತ್ಯಂತ ಹೆಚ್ಚು ಪ್ಲಾಸ್ಟಿಕ್ ವೇಸ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಕೋಲ್ಕತ್ತಾ, ಅಹಮದಾಬಾದ್, ಬೆಂಗಳೂರು ಹೀಗೆ ಸಾಕಷ್ಟು ದೊಡ್ಡ ಸಿಟಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಲಾಸ್ಟಿಕ್ ವೇಸ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೇ ಇದೆ. ಹೀಗೆ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ಏನಾಗಬೇಕು? ಆಗಲೇ ಹೇಳಿದಾಗೆ ಬಿಸ್ಕಟ್ನಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಪತ್ತೆ ಆಗಿದೆ ಅಂತ ಸುದ್ದಿ ಆಗಿದೆ. ಆದರೆ ಸುದ್ದಿ ಆಗದೇ ಇರೋದು ಸಾಕಷ್ಟಿದೆ. ಇವತ್ತಿನ ದಿನ ಜಗತ್ತಿನ ಪ್ರತಿ ಮೂಲೆಗೂ ಪ್ಲಾಸ್ಟಿಕ್ ಪಾರ್ಟಿಕಲ್ ತುಂಬಿಕೊಂಡಿದೆ. ಊಟ, ತಿಂಡಿ, ಕುಡಿಯೋ ನೀರು, ಉಸಿರಾಡೋ ಗಾಳಿ ಹೀಗೆ ಸಾಕಷ್ಟು ರೀತಿಯಲ್ಲಿ ಅನೇಕರ ದೇಹದ ಒಳಗೆ ಮೈಕ್ರೋ ಪ್ಲಾಸ್ಟಿಕ್ ಎಂಟರ್ ಆಗ್ತಿದೆ. ಇದೇ ಕಾರಣಕ್ಕೆ ಕಾಲ ಕಳೆದ ಹಾಗೆ ಹೊಸ ಕಾಯಿಲೆಗಳು ಪತ್ತೆ ಆಗ್ತಾನೆ ಇದೆ. ಮನುಷ್ಯನ ಆರೋಗ್ಯ ಹಾಳಾಗ್ತಾನೆ ಇದೆ. ಆದಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ರೀಸೈಕ್ಲಿಂಗ್ ಪ್ರೋಸೆಸ್ಗಳನ್ನ ಕಂಡ್ಕೋಬೇಕು. ಹಾಗೂ ರೀಸೈಕಲ್ ಮಾಡೋ ಪ್ರಮಾಣ ಜಾಸ್ತಿ ಆಗಬೇಕು. ಪ್ಲಾಸ್ಟಿಕ್ ವೇಸ್ಟ್ ಪ್ರಕೃತಿನಲ್ಲಿ ಹೆಚ್ಚು ಉಳಿದೇ ಇರೋ ಹಾಗೆ ನಮ್ಮ ಸುತ್ತಲಿನ ವಾತಾವರಣನ ಕಾಪಾಡಿಕೊಂಡು ಹೋಗಬೇಕು. ಆಗ ಇಡೀ ಪರಿಸರನೂ ಚೆನ್ನಾಗಿರುತ್ತೆ, ನಾವು ನೀವುಗಳು ಚೆನ್ನಾಗಿರಬಹುದು.